ನಮಸ್ಕಾರ ಸ್ನೇಹಿತರೆ. ಪಕ್ಷ ನಿಷ್ಠೆಗೆ ಮತ್ತೊಂದು ಹೆಸರೇ ಡಿ ಕೆ ಶಿವಕುಮಾರ್. ಅದನ್ನು ಯಾವುದೇ ಪಕ್ಷದವರಾಗಲಿ ಪಕ್ಷಾತೀತವಾಗಿ ಒಪ್ಪಿಕೊಳ್ತಾರೆ. ಆ ಪಕ್ಷ ನಿಷ್ಠೆ ಇಲ್ಲದೇ ಇದ್ದರೆ ಇವತ್ತು ಉಪಮುಖ್ಯಮಂತ್ರಿಗಳಾಗಿರುವಂಥ ಅವರು ಬಹುಶಃ 2018ರಲ್ಲೋ ಇಲ್ಲ 2010ರಲ್ಲೋ ಅವರು ಸಹ ಮುಖ್ಯಮಂತ್ರಿಗಳಾಗಿ ಕೆಲವು ವರ್ಷಗಳಲ್ಲಿ ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಾರು ಅಂದಿದ್ರೆ ಅವರ ಹೆಸರು ಸಹ ಆ ಪಟ್ಟಿಯಲ್ಲಿ ಇರ್ತಿತ್ತು. 105 ಸ್ಥಾನ ಬಂದಿತ್ತಲ್ಲ 2018ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ. ಅವತ್ತೇನಾದರೂ ಡಿ ಕೆ ಶಿವಕುಮಾರ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರ ನೇಮಕ ಮಾಡಿದಾಗ ಇವರ ನೇತೃತ್ವದಲ್ಲಿ 2013ರಿಂದ 2018ರವರೆಗೆ 120 ಸ್ಥಾನ ಗಳಿಸಿದಂಥ ಪಕ್ಷ ಇವತ್ತು 65 ಸ್ಥಾನಗಳಿಗೆ ಬಂದಿದೆ. ನನ್ನನ್ನು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿ, ಇಲ್ಲ ನೀವು ಮೈತ್ರಿ ಸರ್ಕಾರ ರಚಿಸುವುದಾದರೆ ಜಾತ್ಯತೀತ ಜನತಾದಳದೊಂದಿಗೆ ಸೇರಿ ಮೈತ್ರಿ ಸರ್ಕಾರ ರಚಿಸಿದಾಗ 17 ಶಾಸಕರು ರಾಜೀನಾಮೆ ಕೊಟ್ಟರಲ್ಲ, ಅದರ ಬದಲಾಗಿ ಡಿ ಕೆ ಶಿವಕುಮಾರ್ ಅವರೇ ಒಂದು 20 ಜನ ಕರ್ಕೊಂಡು ಹೊರಟೋಗಿದ್ರೆ ಏಕನಾಥ್ ಶಿಂದೆ ಥರ ಅವತ್ತೇ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು. ಜೊತೆಗೆ ಅವ್ರ ಮೇಲೆ ಒಂದಷ್ಟು ಈಗೇನು ಕಾನೂನು ಹೋರಾಟಗಳು ನಡೀತಾ ಇದೆಯಲ್ಲ ಅವೆಲ್ಲ ಮಾಫಿ ಆಗ್ತಿತ್ತು, ಕ್ಲೋಸ್ ಆಗ್ತಿದ್ದು ಅವೆಲ್ಲ. ಹಿಂದೆ ಅಹಮದ್ ಪಟೇಲ್ ಅವರನ್ನು ರಾಜ್ಯಸಭೆ ಮೆಂಬರ್ ಮಾಡುವಾಗ, ಈಗ ಪ್ರಸ್ತುತ 136 ಶಾಸಕರು ಗೆಲ್ಲೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರಷ್ಟು ತನು ಮನ ಧನವನ್ನು ಅರ್ಪಿಸಿರೋರು ರಾಜ್ಯದಲ್ಲಿ ಯಾವುದೇ ರಾಜಕಾರಣಿಗಳು ಇಲ್ಲ. 136 ಸ್ಥಾನಗಳು ಬರೋದಕ್ಕೆ ಗ್ಯಾರಂಟಿಗಳು, ಗಿಫ್ಟ್ ಕೂಪನುಗಳು ಇವೆಲ್ಲ ಪ್ಲಾನ್ ಮಾಡಿ ಅವತ್ತೇ ಅವ್ರು ಹೇಳ್ತಿದ್ರು ಫಲಿತಾಂಶ ಬರುವ ಮೊದಲೇ 136 ಸ್ಥಾನಗಳು ಬರ್ತವೆ ಅಂತ. ಅತಿಯಾದೊಡೆ ಅಮೃತಂ ವಿಷಂ. ಈಗ ನಾವು ಸತ್ತೋಗ್ಬಿಡ್ಬೇಕು ಅಂತಿರ್ತೀವಿ, ಬದುಕಬೇಕು ಅಂತ ನಾವು ಅಮೃತ ಕುಡಿತೀವಿ. ಈಗ ಇಂಜೆಕ್ಷನ್ ವಿಷದ್ದು ಎಷ್ಟು ಕೊಟ್ಟರೆ 1 ಮಿಲಿ ಕೊಟ್ಟರು ವಿಷಾನೇ, ಹಾವು ಕಡಿದ್ರೂ ಸತ್ತೋಯ್ತಾರೆ. 100 ಮಿಲಿ ಇಂಜೆಕ್ಷನ್ ಚುಚ್ಚಿದ್ರು ವಿಷದ ಇಂಜೆಕ್ಷನ್ ಸತ್ತೋಯ್ತಾರೆ. ಹಂಗಾಗಿ ಅತಿಯಾದೊಡೆ ಅಮೃತಂ ವಿಷಂ. ಬದುಕಲಿಕ್ಕೆ ಅಮೃತ ಬೇಕು, ಅದನ್ನೇ ಹೊಟ್ಟೆ ತುಂಬ ಕುಡಿತೀವಿ ಅಂದರೆ ಅದೇ ಹೆಚ್ಚಾಗಿ ಸತ್ತೋಗ್ಬಿಡ್ಬೋದು. ಹಾಗಾಗಿ ಇವತ್ತು ಈ ಸ್ಥಿತಿ ಬಂದಿರೋದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಕಾರಣ, ಬೇರೆ ಯಾರೂ ಕಾರಣರಲ್ಲ. ಬಹುಶಃ 136 ಸ್ಥಾನಗಳು ಬರುವ ಬದಲು ಇವತ್ತೇನಾರ ಹಿಂದೆ 120 ಬಂದಿತ್ತಲ್ಲ 2013ರಲ್ಲಿ, ಆ ಸ್ಥಿತಿ ಏನಾದರೂ ಬಂದಿದ್ರೆ ಖಂಡಿತ ಇಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕದ ಅಜಿತ್ ಪವಾರ್ ಅಥವಾ ಏಕನಾಥ್ ಶಿಂದೆಯಾಗಿ ಮುಖ್ಯಮಂತ್ರಿಗಳಾಗಿ, ಜೊತೆಗೆ ಇಷ್ಟೊತ್ತಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿ ಸಹ ಇರ್ಬೋದಾಗಿತ್ತು. ಈಗ ಅವರ ಮುಂದೆ ಉಳಿದಿರುವುದಂತೂ ಈಗ ಬಿ ಜೆ ಪಿ ಪಕ್ಷಕ್ಕೆ ಅವ್ರು ಬೇಡ. ಯಾಕೆಂದ್ರೆ ಅವ್ರು ಹೋದ್ರೂ ಜಾತ್ಯತೀತ ಜನತಾದಳ ಬಿ ಜೆ ಪಿ ಸೇರಿದ್ರೆ 85 ಸ್ಥಾನ ಆಯ್ತದೆ. ಈ 136ರಿಂದ ಕನಿಷ್ಠ ಪಕ್ಷ 50 ಜನ ಶಾಸಕರು ರಾಜೀನಾಮೆ ಕೊಡಬೇಕು, ಕೊಡಲ್ಲ. ಯಾಕೆಂದರೆ ಹಿಂದಿನ ಚುನಾವಣೆಯಲ್ಲಿ ಹಾಕಿರುವಂಥ ಬಂಡವಾಳ ಶಾಸಕರಿಗೆ ಬರಲೇ ಇಲ್ಲ. ಅನುದಾನ ಕೊಟ್ಟು ಸರ್ಕಾರ ಆ ಕ್ಷೇತ್ರಗಳಿಗೆ ಒಂದು 500 ಕೋಟಿ ಅನುದಾನ ಕೊಟ್ಟಿದ್ರೆ ಅವರು ಧರ್ಮವಾಗಿ ಒಂದು 10 ಕೋಟಿ ಮಾಡ್ಕೊಂಡಿದ್ರು, 50 ಕೋಟಿ ಮಾಡ್ಕೊಂಡಿರೋರು ಇಂದಲೂ ಚುನಾವಣೆದು ನೆಕ್ಸ್ಟ್ ಚುನಾವಣೆಗೆ ದಿನ ಈ ಖರ್ಚುಗಳಿಗೇನೋ ಅಲ್ಲಿ ಇಲ್ಲಿ ಅದು ಇದು ಸಣ್ಣ ಪುಟ್ಟ ಅನುದಾನದೆಲ್ಲ ಐತಿತ್ತು. ಈಗ ಅನುದಾನ ಬರಲಿಲ್ಲ. ಇಲ್ಲ ಅವರು ಪಕ್ಷವನ್ನೇ ಡಿವೈಡ್ ಮಾಡ್ಕೋಬೇಕಾದ್ರೆ 1/3 ಭಾಗ 90 ಸ್ಥಾನ ಶಾಸಕರನ್ನು ಪಕ್ಕಕ್ಕೆ ಕರ್ಕೋಬೇಕು. ಆ 90 ಶಾಸಕರು ಇವರು ಪರವಾಗಿಲ್ಲ. ಉಳಿದಿರುವುದು ಒಂದೇ ಮಾರ್ಗ ಅವ್ರ ಮುಂದೆ. ಈಗ ಕೊಟ್ಟಿರುವಂಥ ಒಳ್ಳೊಳ್ಳೆ ಫಲವತ್ತಾದ ಖಾತೆಗಳನ್ನು ತಗೊಂಡವ್ರೆ, ಆ ಖಾತೆಗಳಲ್ಲಿ ಮುಂದುವರಿಬೇಕು.
ಇಲ್ಲ ಸಿದ್ದರಾಮಯ್ಯನವ್ರಿಗೆ ಕನ್ವಿನ್ಸ್ ಮಾಡಿ, ಸಿದ್ದರಾಮಯ್ಯನವರೇ ಮುಂದಕ್ಕೆ ಏನೋ ಎತ್ತೋ ಬಿಹಾರ ಚುನಾವಣೆ ಫಲಿತಾಂಶ ಆ ರೀತಿ ಬಂದ್ಬಿಟ್ಟದೆ, ದಯವಿಟ್ಟು ನನಗೂ ಒಂದು ಅವಕಾಶವನ್ನು ಕೊಡಿ. ಹೆಂಗೋ ನೀವು ದೊಡ್ಡ ಮನಸ್ಸು ಮಾಡಿದ್ರೆ ನಾನು 1.5-2 ವರ್ಷ ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡ್ಕೊಬೋದು. ಇನ್ನೊಂದು ವರ್ಷ ಇದ್ದಾಗ ಮುಖ್ಯಮಂತ್ರಿ ಆಗೋದಕ್ಕೆ ಸುಮ್ಮನಿರೋದ್ರು ಆಯ್ತದೆ. ಯಾಕೆಂದ್ರೆ ಕೊನೆ ವರ್ಷದಲ್ಲಿ ಆಟುಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಬಜೆಟ್ ಮಂಡಿಸಬೇಕು. ಅದೇನು ಜಾರಿ ಬರಬೇಕು ಅಂತೇನಿಲ್ಲ ಆ ಬಜೆಟು. ಯಾಕೆಂದರೆ ಚುನಾವಣಾ ಪೂರ್ವ ಬಜೆಟ್ ಆದ್ದರಿಂದ ನೆಕ್ಸ್ಟ್ ಬರುವಂಥ ಮತ್ತೊಂದು ಸರ್ಕಾರ ಏನಾದ್ರು ಬಂದರೆ, ಮತ್ತೊಂದು ಪಕ್ಷದ ಸರ್ಕಾರ, ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅವರು ಆಯವ್ಯಯ ಮಂಡಿಸ್ಕೋತಾರೆ ಅವತ್ತಿನ ಹಣಕಾಸಿನ ಪರಿಸ್ಥಿತಿಗೆ. ಈ ರೀತಿ ಇರ್ತದೆ. ಚುನಾವಣಾ ಪೂರ್ವ ತಯಾರಿಗಳಲ್ಲಿರಬೇಕು. ಯಾವುದೇ ಅಭಿವೃದ್ಧಿ ಕೆಲಸಗಳು ಏನಿಲ್ಲ, ಯಾವ ಈ 4 ವರ್ಷದಿಂದ ಏನೇನೋ ಅನುದಾನ ಕೊಟ್ಟಿರ್ತಾರೆ, ಬಜೆಟಲ್ಲಿ ಘೋಷಣೆ ಮಾಡಿರ್ತಾರೆ, ಯಾವ ಪೆಂಡಿಂಗ್ ಉಳಿದಿದ್ದಾವು, ಯಾವ ಅರ್ಥ ಆಗಿದ್ದಾವು, ಯಾವ ಚಾಲನೆ ಕೊಡಬೇಕು, ಅದರಲ್ಲೇ ಮುಳುಗೋಯ್ತದೆ. ಮುಖ್ಯಮಂತ್ರಿ ಸ್ಥಾನವನ್ನು ಅನುಭವಿಸೋದ್ರಲ್ಲಿ ಎಲ್ಲಿ ಸಮಯ ಸಿಗ್ತದೆ? ಹಾಗಾಗಿ ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡಿ ಅವ್ರಿಗೇನಾದರೂ ಓಲಿ ಬಿಡಪ್ಪ ಡಿ.ಕೆ. ಶಿವಕುಮಾರ್, ನಾನು ದೇವರಾಜ ಅರಸೂನ ದಾಖಲೆ ಮೀರ್ಬಿಟ್ಟೆ, ನೀನೊಂದು 2 ವರ್ಷ ಆಗ್ಬಿಡು ಅಂತ ದೊಡ್ಡ ಮನಸ್ಸು ಮಾಡಿ ಅವರು ಬಿಡಬದೇ ಹೊರ್ತು, ಅದು ಬಿಟ್ಟರೆ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಯಾವುದೇ ಆಯ್ಕೆಗಳಿಲ್ಲ. ಒಂದು ವೇಳೆ ಅವರು ಪಕ್ಷವನ್ನು ಬಿಟ್ಟು ಬಂದರೆ, ನಾನು ಹಿಂದೆ ಪ್ರಸ್ತಾಪ ಮಾಡಿದೆ, ರಾಜಸ್ಥಾನದ ಪೈಲಟ್ ಒಂದು 20 ಜನ ಶಾಸಕರು ಕರ್ಕೊಬಂದರು. ಅವ್ರಿಗಿದ್ದಂಥ ಉಪಮುಖ್ಯಮಂತ್ರಿ ಸ್ಥಾನ ಹೋಯ್ತು, ರಾಜ್ಯಾಧ್ಯಕ್ಷರ ಸ್ಥಾನ ಹೋಯ್ತು. ಅವ್ರ ಮೇಲೆ ಪಕ್ಷಾಂತರ ಕಾಯ್ದೆಯನ್ನು ಆ ಪಕ್ಷದ ಹೈಕಮಾಂಡು ದಾಖಲಿಸ್ತು. ನಂತರ ಅವ್ರು ಬಂದು ಖಾಲಿ ಶಾಸಕರಾಗಿ ಉಳ್ಕೊಂಡ್ರು. ಇಲ್ಲ, ನಾನು ಯಾವುದೇ ಪಕ್ಷಕ್ಕೆ ಹೋಗಲಿ ಅಂತ. ಹಂಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರ ಸ್ಥಿತಿ ತ್ರಿಶಂಕು ಪರಿಸ್ಥಿತಿಲಿದೆ. ತ್ರಿಶಂಕು ಮಹಾರಾಜ ಇದ್ನಲ್ಲ, ನಾ ಸ್ವರ್ಗಕ್ಕೆ ಹೋಗ್ಬೇಕು ಅಂದಾಗ ಸ್ವರ್ಗದಿಂದ ತಳ್ಬಿಟ್ರು, ಇಲ್ಲಿಂದ ತಳ್ಬಿಟ್ರು, ಮಧ್ಯಾಹ್ನ ತಾಡ್ತಿದ್ನಲ್ಲ, ಹಾಗೆ BJP ಪಕ್ಷಕ್ಕೆ ಹೋಗುವಂಥ ಅನಿವಾರ್ಯ ಅವ್ರಿಗಿಲ್ಲ. ಈಗಾಗಲೇ BJPಯವರು ರಾಜ್ಯದಲ್ಲಿರುವಂಥ ಪ್ರಾದೇಶಿಕ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡವ್ರೆ. ಮುಂದಿನ ಚುನಾವಣೆಗೆ ಎಲ್ಲ ಚುನಾವಣೆಗಳು ಮುಂದುವರುತ್ತದೆ. ಹಾಗೇನೆ ಈಗ ಈ ಪಕ್ಷವನ್ನು ಬಿಟ್ಟು ಹೋಗಿಲ್ಲ. ಈ ಪಕ್ಷದಲ್ಲೇ ಇದ್ದರೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ನಾನು ಹೇಳೋದು, ಇವತ್ತಿನ ರಾಜಕಾರಣ ಏನಿದ್ರು ಪಕ್ಷನಿಷ್ಠೆ ಮತ್ತೊಂದು ಮಗದೊಂದಲ್ಲ. ಅವಕಾಶವಾದಿ ರಾಜಕಾರಣ. ದಾಯ ಹೆಂಗೆ ಬರ್ತದೆ ಹಂಗೆ ಜಾರ್ಕೊಬಿಡ್ಬೇಕು. ನದಿಗೆ ಎದುರಾಗಿ ಈಜಕ್ಕೆ ಹೋಗಬಾರ್ದು. ನದಿ ಹೆಂಗೋಯ್ತಾ ಇದೆ ಹಂಗೆ ಹೋಗಿ ಯಾವ್ದಾರ ದಡ ಹಿಡ್ಕೊಂಡು ಸೇರ್ಕೊಬಿಡ್ಬೇಕು ಸೇಫ್ಟಿಯಾಗಿ. ಯಾವುದೋ ಒಂದು ಅಡ್ಲಾಗಿರೋ ಮರನೋ, ಕಲ್ದಿಂಬಿಯೋ, ಇಲ್ಲದೆ ಇನ್ನೇನೋ ಒಂದು ಯಾವ್ದಾರ ದಿಬ್ಬನೋ ನಡುಗಡ್ಡಿಯೋ ಇರ್ತದೆ, ಕೊಯ್ತಾ ಇದ್ದಾಗ ನೀರಲ್ಲಿ ಅಲ್ಲೋಗಿ ತಗಲಾಕೊಂಡು ಬಚಾವಾಗ್ಬಿಡ್ಬೇಕೆ ಹೊರತು, ನಾನು ನದಿಗೆ ಎದುರಾಗಿ ಈಜಕ್ಕೆ ಹೋಗ್ತೀನಿ ಅಂತ ಹೋದರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಂದಿರುವಂಥ ಪರಿಸ್ಥಿತಿ ಎಂಥ ಪಕ್ಷನಿಷ್ಠರಿಗೂ ಒಂದಲ್ಲ ಒಂದಿನ ಬರ್ತದೆ. ಹಾಗಾಗಿ ಪಕ್ಷನಿಷ್ಠೆ ಮತ್ತೊಂದು ಮಗದೊಂದೆಲ್ಲ ಆ ಕ್ಷಣಕ್ಕೆ ಅವರ ಪಕ್ಷನಿಷ್ಠೆಗೆ ಅವರ ಪರಮೋಚ್ಚ ನಾಯಕರು, ಯುವ ನಾಯಕರು ಭೇಟಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಅವ್ರೇನು ಹೇಳೋದು? ಅರವಿಂದ್ ಕೇಜ್ರಿವಾಲ್ ರೀತಿ ಇವ್ರ ಮೇಲೆ ಮೊಕದ್ದಮೆಗಳವೆ, ಮುಖ್ಯಮಂತ್ರಿ ಆಗ್ತಾನೆ ಅರೆಸ್ಟ್ ಮಾಡಿಬಿಡ್ತಾರೆ. ಮಾಡಿದ್ರು ಬಿಡಲಿ, ಮಾಜಿ ಮುಖ್ಯಮಂತ್ರಿ ಅಂತ ಅವ್ರು 1 ದಿನ ಇದ್ದರೂ ಅಷ್ಟೇ, 3 ದಿನ ಇದ್ದರೂ ಅಷ್ಟೇ. ಹಿಂದೆ ಯಡಿಯೂರಪ್ಪನವರು ವಿಶ್ವಾಸ ಮತ ಕೊರದಿದ್ದಾಗ 3 ದಿನಕ್ಕೆ ರಾಜೀನಾಮೆ ಕೊಟ್ಟರು. ದೊಡ್ಡ ಪಕ್ಷ ಅಂತ ಆಹ್ವಾನ ಮಾಡಿದಾಗ 105 ಇದ್ದಾಗ ಹಿಂದೆ 13 ದಿನಕ್ಕೆ ರಾಜೀನಾಮೆ ಕೊಟ್ಟರು. ವಚನ ಭ್ರಷ್ಟತೆ ಆಗ ಒಂದು ಆಯ್ತಲ್ಲ, ಅದೊಂದು ಪ್ರವಾಸ ನಡೆದಾಗ ಹಂಗೆ ಎಷ್ಟು ದಿನ ಆದ್ರೂ ಲೆಕ್ಕಕ್ಕೆ ಬಂದದು ಮಾಜಿ ಮುಖ್ಯಮಂತ್ರಿ ಅಂತ. 1 ದಿನ ಇರಲಿ, 9 ದಿನ ಇರಲಿ, 10 ವರ್ಷ ಇರಲಿ. ಹಾಗಾಗಿ ನಾನು ಹೇಳೋದು ಪಕ್ಷನಿಷ್ಠೆ ಇರಬೇಕು. ಆ ಪಕ್ಷನಿಷ್ಠೆ ಯಾವಾಗಲೂ ಇದ್ದರೆ ಅತಿಯಾದೊಡೆ ಅಮೃತಂ ವಿಷಂ ಅನ್ನೋ ಪರಿಸ್ಥಿತಿ ಎಲ್ಲರಿಗೂ ಬರ್ತದೆ. ಹಾಗಾಗಿ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ದಿನ. ಎಲ್ಲರೂ ಆರೋಗ್ಯವಾಗಿರಿ. ಬರುವಾಗಲೂ ಹಿಂಗೆ ಬಂದೀವಿ ಬಲಿ ಕೈಲಿ, ಹೋಗುವಾಗಲೂ ಹಿಂಗೆ ಹೋಯ್ತೀವಿ. ಉಡ್ದಾರನೂ ಬಿಡದೆ ಕೂದು ಬಿಸಾಕ್ತಾರೆ ಅಂತದಕ್ಕೆ ಯಾಕೆ ಚಿಂತೆ ಮಾಡಬೇಕು ಅಂತ ಹೇಳ್ತಾ ನನ್ನ ಈ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾಯಿದ್ದೀನಿ. ದಯವಿಟ್ಟು ನನ್ನ SP ಮಲ್ಲೇಶ್ BMTC @ಕರುನಾಡು ಅನ್ನುವಂಥ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜನಸಾಮಾನ್ಯನಾದ ನನ್ನಿಂದ ಹಲವಾರು ವಿಚಾರಗಳನ್ನು ನಿಮಗೆ ತಲುಪಿಸ್ತೀನಿ.
ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶುಭ ದಿನ.